ಅವಸ್ಕ್ಯುಲರ್ ನೆಕ್ರೋಸಿಸ್ ಮೋಸ್ಟ್ ಕಾಮನ್ ಆಗಿ ಆಗೋದಂತಂದ್ರೆ ಹಿಪ್ ಬೋನ್. ಕೂರೋಕೆ ಎದ್ದೊಳೋಕೆ ತೊಂದರೆ ಆಗುತ್ತೆ, ದಿನನಿತ್ಯದ ಕೆಲಸಗಳಲ್ಲಿ ತೊಂದರೆ ಆಗುತ್ತೆ, ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರ್ತಾರೆ. ಸ್ಮೋಕಿಂಗ್ ಇಸ್ ಆಲ್ಸೋ ಅ ರಿಸ್ಕ್ ಫ್ಯಾಕ್ಟರ್. ಪ್ರೆಗ್ನೆಂಟ್ ಯಾರಾಗಿರ್ತಾರೆ, ಹೈಪರ್ ಕೋಆಗುಲೇಬಲ್ ಸ್ಟೇಟ್ ಅಂತ ಹೇಳ್ತೀವಿ, ಅತಿ ಬೇಗನೆ ಹೆಪ್ಪುಗಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಲ್ಲದೆ ಕಿಡ್ನಿ ಪ್ರಾಬ್ಲಮ್, ಆಸ್ತಮಾ ಪ್ರಾಬ್ಲಮ್, ರಾತ್ರಿ ಹೊತ್ತು ಕೆಲವೊಮ್ಮೆ ನೋವಿನಿಂದ ಎಚ್ಚರ ಆಗೋ ಚಾನ್ಸ್ ಕೂಡ ಇರುತ್ತೆ. ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ AVN, ಅವಸ್ಕ್ಯುಲರ್ ನೆಕ್ರೋಸಿಸ್. ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ, AVN ಆಗಿದೆ, AVN ಆಗಿದೆ. ಏನಿದು AVN? ಇದರ ಟ್ರೀಟ್ಮೆಂಟ್ ಏನು, ಇದರ ಪ್ರೋಗ್ನೋಸಿಸ್ ಏನು, ಇವೆಲ್ಲ ತಿಳ್ಕೊಬೇಕಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅವಸ್ಕ್ಯುಲರ್ ನೆಕ್ರೋಸಿಸ್ ಅಂದ್ರೆ ರಕ್ತ ಸಂಚಲನೆ ಇಲ್ಲದೆ ಮೂಳೆಯ ಕಣಗಳು ಸತ್ತು ಹೋಗೋದು, ಅದರಿಂದ ಮೂಳೆ ತನ್ನ ಬಲನ ಕಳ್ಕೊಳ್ಳೋದು. ಇದನ್ನ ಅವಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ದೇಹದ ಬಹುತೇಕ ಮೂಳೆಗಳಲ್ಲಿ ಆಗಬಹುದು. ಮೋಸ್ಟ್ ಕಾಮನ್ ಆಗಿ ಆಗೋದಂತಂದ್ರೆ ಹಿಪ್ ಬೋನ್, ದಟ್ ಇಸ್ ಹಿಪ್ ಜಾಯಿಂಟ್. ಅದರಲ್ಲೂ ಫೀಮರ್ ಬೋನ್ ಅಂತ ಏನು ಕರಿತೀವಿ, ಅದರ ಹೆಡ್ ಬಾಲ್, ಈ ಬಾಲ್ ಏನಿರುತ್ತೆ ಇದು ಮೋಸ್ಟ್ ಕಾಮನ್ಲಿ ಅಫೆಕ್ಟೆಡ್. ಇದಲ್ಲದೆ ನಿಮ್ಮ ರಿಸ್ಟ್ ಜಾಯಿಂಟ್ ಅಲ್ಲಿ ಸ್ಕೆಫಾಯ್ಡ್ ಅಂತ ಬೋನ್ ಇರುತ್ತೆ, ಆಂಕಲ್ ಜಾಯಿಂಟ್ ಅಲ್ಲಿ ಟ್ಯಾಲಸ್ ಅಂತ ಬೋನ್ ಇರುತ್ತೆ, ಅದರಲ್ಲೆಲ್ಲ ಆಗಬಹುದು. ಆದರೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಹಿಪ್ ಜಾಯಿಂಟ್ ಅಲ್ಲಿ ಅವಸ್ಕ್ಯುಲರ್ ನೆಕ್ರೋಸಿಸ್ ಆದರೆ ಅದು ಯಾವ್ಯಾವ ಸ್ಟೇಜಸ್ ಅಲ್ಲಿ ಅದರ ಪರಿಸ್ಥಿತಿ ಏನಿರುತ್ತೆ ಮತ್ತೆ ಅದರ ಟ್ರೀಟ್ಮೆಂಟ್ ಏನು ಅಂತ. ಇದು ನಮ್ಮ ಹಿಪ್ ಜಾಯಿಂಟ್ನ ಒಂದು ಮಾಡೆಲ್. ಒಂದು ಹಿಪ್ ಬಾಲ್ ಅಂತ ಇರುತ್ತೆ, ಜೊತೆಗೆ ಸಾಕೆಟ್ ಇರುತ್ತೆ. ನಮ್ಮ ದೇಹದ ಅತಿ ಹೆಚ್ಚು ಭಾರವನ್ನು ತಡ್ಕೊಳ್ಳುವಂತಹ ಮೂಳೆ ಇದು, ದ ಬಾಲ್ ಅಂಡ್ ದ ಸಾಕೆಟ್. ಈ ಮೂಳೆ ಏನಾದರೂ AVN ಆಗ್ಬಿಟ್ಟು ಬಲ ಕಳೆದುಕೊಂತು ಅಂತಂದರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಾಗುತ್ತೆ, ಲಿಂಪಿಂಗ್, ಓಕೆ, ಕುಂಟೋದು. ಆಮೇಲೆ ಹಿಪ್ ಪೇನ್, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್. ಇದಲ್ಲದೆ ಸ್ಟೇಜ್ ಒಂದಾದ್ಮೇಲೆ ಒಂದು ಸ್ಟೇಜ್ ಮುಂದೆ ಹೋಗ್ತಾ ಹೋಗ್ತಾ ಲಿಂಪ್ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ, ಕೂರೋಕೆ ಎದ್ದೊಳೋಕೆ ತೊಂದರೆ ಆಗುತ್ತೆ. ಅದಲ್ಲದೆ ದಿನನಿತ್ಯದ ಕೆಲಸಗಳಲ್ಲಿ ತೊಂದರೆ ಆಗುತ್ತೆ. 10 ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಕ್ಕಾಗೋದಿಲ್ಲ, ಕೆಳಗೆ ಕೂರಕ್ಕಾಗೋದಿಲ್ಲ, ಕಾಲು ಮಡಚ್ಕೊಂಡು ಕೂರಕ್ಕಾಗೋದಿಲ್ಲ, ಅಥವಾ ಕೂತಿದ್ದಾಗ ನಿಂತಿದ್ದಾಗ ಎಲ್ಲ ಸಮಯದಲ್ಲೂ ನೋವಿರೋಂಥದ್ದು. ಈ ಎಲ್ಲ ಲಕ್ಷಣಗಳು ಇರೋದು ಸಾಧ್ಯತೆ ಇರುತ್ತೆ. ಈಗ AVN ಯಾವ ಯಾವ ಕಾರಣದಿಂದ ಆಗುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋದು. ಮೋಸ್ಟ್ ಕಾಮನ್ ರೀಸನ್, ಅತಿ ಹೆಚ್ಚು AVN ಏನಕ್ಕಾಗುತ್ತೆ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ, ಇಡಿಯೋಪಥಿಕ್ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಗೊತ್ತಿರುವ ಕಾರಣಗಳಲ್ಲಿ ಮೋಸ್ಟ್ ಕಾಮನ್ ಅಂತಂದ್ರೆ ಸ್ಟೀರಾಯ್ಡ್ ಇಂಟೇಕ್. ಈಗ ರೀಸೆಂಟ್ಲಿ ಕೋವಿಡ್ ವೇವ್ ಬಂತು, ಆವಾಗ ಸುಮಾರು ಜನರಿಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡಬೇಕಾಗಿ ಬಂತು. ಇಟ್ಸ್ ಅ ಲೈಫ್ ಸೇವಿಂಗ್ ಡ್ರಗ್ ಸ್ಟೀರಾಯ್ಡ್. ಬಟ್ ಅದರ ಒಂದು ಸೈಡ್ ಎಫೆಕ್ಟ್ ಅಂತಂದ್ರೆ AVN, ಅವಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಫೀಮರ್ ಬೋನ್. ಅದಲ್ಲದೆ ಎರಡನೇದು ಕ್ರೋನಿಕ್ ಆಲ್ಕೋಹಾಲಿಸಮ್. ಯಾರು ಬಹಳಷ್ಟು ವರ್ಷದಿಂದ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರ್ತಾರೆ ಅಂಥವರಲ್ಲಿ AVN ಬರೋ ಚಾನ್ಸ್ ಇರುತ್ತೆ. ಮೂರನೇದು ಸ್ಮೋಕಿಂಗ್. ಸ್ಮೋಕಿಂಗ್ ಇಸ್ ಆಲ್ಸೋ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಅವಸ್ಕ್ಯುಲರ್ ನೆಕ್ರೋಸಿಸ್. ಅದಲ್ಲದೆ ಕೆಲವೊಂದು ಸನ್ನಿವೇಶಗಳಲ್ಲೂ ಬರೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಫೀಮೇಲ್ಸ್ ಪ್ರೆಗ್ನೆಂಟ್ ಯಾರಾಗಿರ್ತಾರೆ ಆ ಸಿಚುವೇಶನ್ ಅಲ್ಲಿ ಅವರ ರಕ್ತ ಹೈಪರ್ ಕೋಆಗುಲೇಬಲ್ ಸ್ಟೇಟ್ ಅಂತ ಹೇಳ್ತೀವಿ, ಅತಿ ಬೇಗನೆ ಹೆಪ್ಪುಗಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆ ಸಿಚುವೇಶನ್ಗಳಲ್ಲಿ AVN ಆಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ಕೆಲವೊಂದು ಬ್ಲಡ್ ಡಿಸೀಸಸ್ ಲೈಕ್ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ, ಅದರಲ್ಲೂ AVN ಆಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ಕಿಡ್ನಿ ಪ್ರಾಬ್ಲಮ್, ಆಸ್ತಮಾ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ಗಳಿಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಅಥವಾ ಸ್ಟೀರಾಯ್ಡ್ ಮೆಡಿಕೇಶನ್ ಅನ್ನು ಕೊಡೋ ಚಾನ್ಸಸ್ ಇರುತ್ತಲ್ಲ, ಆ ಎಲ್ಲ ಕಾರಣಗಳಲ್ಲೂ AVN ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಈ ಅವಸ್ಕ್ಯುಲರ್ ನೆಕ್ರೋಸಿಸ್ ಅನ್ನೋದು 4 ಸ್ಟೇಜಲ್ಲಿ ಬರುತ್ತೆ. ಸ್ಟೇಜ್ 1, 2, 3, 4, ವೇರ್ 1 ಇಸ್ ಮೈಲ್ಡ್, 4 ಇಸ್ ದ ಮೋಸ್ಟ್ ಸಿವಿಯರ್. ಓಕೆ, ಸೊ ಸ್ಟೇಜ್ 1 ಅಲ್ಲಿ ಏನಾಗುತ್ತೆ, ರಕ್ತ ಸಂಚಲನೆ ಅವಾಗ ಅಡ್ಡಿಯಾಗಿರುತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೇಜ್. ಅವಾಗ ಪೇಷಂಟ್ಗೆ ಯಾವ ಥರ ರೋಗ ಲಕ್ಷಣಗಳಿರ್ಬೋದು ಅಂತಂದರೆ, ಕೇವಲ ನೋವು, ಹಿಪ್ ಜಾಯಿಂಟ್ ಅಲ್ಲಿ ಪೇಯ್ನ್, ನಡೆಯೋಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು. ಬಟ್ ಮೋಸ್ಟ್ ಕಾಮನ್ ಥಿಂಗ್ ಇಸ್ ಪೇಯ್ನ್. ಕೂತ್ರು ಪೇಯ್ನ್, ನಿಂತರು ಪೇಯ್ನ್, ಮಲಗಿದ್ರು ಪೇಯ್ನ್, ರಾತ್ರಿ ಹೊತ್ತು ಕೆಲವೊಮ್ಮೆ ನೋವಿನಿಂದ ಎಚ್ಚರ ಆಗೋ ಚಾನ್ಸ್ ಕೂಡ ಇರುತ್ತೆ. ಇದನ್ನ ನೈಟ್ ಪೇಯ್ನ್ ಅಥವಾ ನೈಟ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೇಜ್ ಏನು ಅಂತಂದ್ರೆ, ರಕ್ತ ಸಂಚಲನೆ ಅಡ್ಡಿಯಾಗಿ ಈಗ ಮೂಳೆಯ ಅಂಶಗಳು ಸತ್ತೋಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದರಲ್ಲಿ ಸ್ಟೇಜ್ 2A ಮತ್ತು 2B ಅಂತ ಹೇಳ್ತೀವಿ. ನಾನು ಆಗಲೇ ತೋರಿಸ್ದಂಗೆ ಈ ಹಿಪ್ ಬಾಲ್ ಏನಿರುತ್ತೆ, ಸ್ಟೇಜ್ 2A ನಲ್ಲಿ ಈ ಬಾಲ್ ತನ್ನ ಏನು ಈ ಶೇಪ್ ಇರುತ್ತಲ್ಲ ರೌಂಡ್, ಈ ಶೇಪನ್ನು ಕಾಯ್ದುಕೊಂಡಿರುತ್ತೆ. ಆದರೆ ಸ್ಟೇಜ್ 2B ನಲ್ಲಿ ಏನಾಗುತ್ತೆ, ಈ ರೌಂಡ್ ಶೇಪ್ ಹೋಗಿ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ
ಮೇನ್ ವೆಯ್ಟ್ ಬೇರಿಂಗ್ ಪೋರ್ಷನ್ ಏನಿರುತ್ತೆ ಅದು ಒತ್ಕೊಂಡ್ಬಿಡುತ್ತೆ. ಆವಾಗ ಯಾವಾಗ ನಿಮ್ಮ ಹಿಪ್ ಪ್ರಾಪರ್ ಬಾಲ್ ಮತ್ತು ಸಾಕೆಟ್ ಕೋಆರ್ಡಿನೇಟ್ ಆಗ್ತಾ ಇಲ್ವೋ ಆ ಮೊಮೆಂಟಲ್ಲಿ ನಿಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಸ್ಟೇಜ್ 2B. ಸ್ಟೇಜ್ 2B ಅಲ್ಲಿ ಪೇಷಂಟ್ಗೆ ಏನಾಗುತ್ತೆ, ಲಕ್ಷಣಗಳು ಏನಿರುತ್ತೆ, ರೋಗ ಲಕ್ಷಣಗಳು ಅಂತಂದರೆ ನೋವಂತೂ ಇದ್ದೇ ಇರುತ್ತೆ, ಬಟ್ ಇವಾಗಿಂದ ಲಿಂಪ್ ಕುಂಟೋತನ ಸ್ಟಾರ್ಟ್ ಆಗುತ್ತೆ. ಓಕೆ, ಮೂರನೇದು ಸ್ಟೇಜ್ 3. ಇಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್. ಏನು, ಅದರಲ್ಲಿ ಹಿಪ್ ಬಾಲ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಆದರೆ ದ ಸಾಕೆಟ್, ಈ ಅಸ್ಟ್ಯಾಬುಲಮ್ ಅಂತ ಏನು ಹೇಳ್ತೀವಿ, ಈ ಸಾಕೆಟ್ ನಾರ್ಮಲ್ ಆಗಿರುತ್ತೆ. ದಿಸ್ ಇಸ್ ಸ್ಟೇಜ್ 3. ಸ್ಟೇಜ್ 3ಯ ಲಕ್ಷಣಗಳು ಅಷ್ಟೇ, ನೋವು ಇದ್ದೇ ಇರುತ್ತೆ, ಅದರ ಜೊತೆಗೆ ಕುಂಟೋದು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಕಾಲು ಚಿಕ್ಕದಾಗ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಸ್ಟೇಜ್ 4 ಇಸ್ ದ ಸ್ಟೇಜ್ ವೇರ್ ದ ಹೋಲ್ ಜಾಯಿಂಟ್ ಇಸ್ ಡ್ಯಾಮೇಜ್, ದಟ್ ದ ಬಾಲ್ ಕೂಡ ಡ್ಯಾಮೇಜ್ ಆಗಿರುತ್ತೆ ಮತ್ತು ನಿಮ್ಮ ಸಾಕೆಟ್ ಕೂಡ ಡ್ಯಾಮೇಜ್ ಆಗಿರುತ್ತೆ. ಇದರಿಂದ ಪೇಷಂಟ್ಗೆ 10 ಹೆಜ್ಜೆ ನಡೆಯೋಕ್ಕೂ ಆಗೋದಿಲ್ಲ, ಕೆಳಗಡೆ ಕೂರೋಕ್ಕಾಗೋದಿಲ್ಲ, 10 ನಿಮಿಷ ನಿಂತ್ಕೊಂಡು ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಮಚ್ ಡಿಸೇಬ್ಲಿಂಗ್. ನಿಮಗೆ ಈ ಎಕ್ಸ್ಪ್ಲನೇಷನಿಂದನೇ ಅರ್ಥ ಮಾಡ್ಕೋಬೋದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಈ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅನ್ನೋದು ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿದ್ದೇ ಇರುತ್ತೆ. ಇಟ್ ವೇರೀಸ್. ಇವಾಗ ಯಂಗ್ಸ್ಟರ್ಸ್ 2ನೇ ಡಿಕೇಡ್ ಅಂತ ಹೇಳ್ತೀವಿ, 18 to 20 ಇಯರ್ಸಿಂದ ಹಿಡಿದು 50 to 60 ಇಯರ್ಸ್ವರೆಗೂ ವೈಡ್ ಸ್ಪ್ರೆಡ್ ಇದೆ, ಯಾರಿಗೆ ಬೇಕಾದರೂ ಬರ್ಬೋದು. ಆದರೆ ಇದಕ್ಕೆ ಮೂಲ ಕಾರಣ ನಾನು ಆವಾಗಲೇ ಹೇಳ್ದಂಗೆ, ಮೊದಲನೇದಾಗಿ ಆಲ್ಕೋಹಾಲಿಸಮ್, ಸ್ಟಿರಾಯ್ಡ್ ಇಂಟೇಕ್, ಇದು ಮೇಜರ್ ಕಾರಣ. ಅದಲ್ಲದೆ ಪ್ರೆಗ್ನೆಂಟ್ ವುಮೆನ್ ಆಗಲಿ, ಕ್ರೋನಿಕ್ ಕಿಡ್ನಿ ಡಿಸೀಸಸ್ ಆಗಲಿ, ಅಥವಾ ಆಸ್ತಮಾ, ಏನೇ ಲಂಗ್ ಕಂಡೀಷನ್, ಎಲ್ಲಿ ಸ್ಟಿರಾಯ್ಡ್ ಕೊಡ್ತೀವಲ್ಲ ಅಂಥವರಲ್ಲಿ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಇದೇನು ಕಾರಣಗಳು ಇಲ್ಲದೇನೂ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆಯಿತು ಅಂತಂದರೆ ಅದನ್ನು ಇಡಿಯೋಪ್ಯಾಥಿಕ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ನಾವು ಕಮಿಂಗ್ ಟು ದ ಡಯಾಗ್ನೋಸಿಸ್ ಪಾರ್ಟ್. ಹೇಗೆ ಡಯಾಗ್ನೋಸಿಸ್ ಮಾಡ್ತೀವಿ AVN? ಮೊದಲನೇದಾಗಿ ಸಿಂಪಲ್ ಥಿಂಗ್ ಇಸ್ ಎಕ್ಸ್ರೇ. ಎಕ್ಸ್ರೇಲಿ ಮೇಜರ್ ಡ್ಯಾಮೇಜ್ ಏನಾದ್ರು ಇತ್ತು ಅಂತಂದರೆ ನಮಗೆ ಗೊತ್ತಾಗುತ್ತೆ. ಬಟ್ ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಟೆಸ್ಟ್ ಅಂತಂದರೆ MRI ಆಫ್ ದ ಹಿಪ್ ಜಾಯಿಂಟ್. MRI ಅಲ್ಲಿ ನಮಗೆ ಪ್ರಾಪರ್ ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ಮೂಳೆಯ ಯಾವ ಅಂಶ, ಈ ಹಿಪ್ ಬಾಲ್ನ ಯಾವ ಭಾಗದಲ್ಲಿ ಡ್ಯಾಮೇಜ್ ಆಗ್ತಿದೆ, ಎಷ್ಟು ಎಕ್ಸ್ಟೆಂಟ್ ಡ್ಯಾಮೇಜ್ ಇದೆ, ಇದರ ಪ್ರೋಗ್ನೋಸಿಸ್ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ MRI ಮುಖಾಂತರ. ಓಕೆ, ಸೊ MRI ಮತ್ತು ಎಕ್ಸ್ರೇ ಇವೆರಡೇ ಮೇನ್ ಡಯಾಗ್ನೋಸ್ಟಿಕ್ ಟೆಸ್ಟ್ಸ್. ಟ್ರೀಟ್ಮೆಂಟ್ ಆಫ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಬಗ್ಗೆ ಮಾತಾಡೋಣ. ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಸ್ಟೇಜ್ ಆಫ್ ದ ಡಿಸೀಸ್, ಅದಲ್ಲದೆ ಪೇಷಂಟ್ಗೆ ಎಷ್ಟು ತೊಂದರೆ ಆಗ್ತಿದೆ ಇದರಿಂದ ಅನ್ನೋದ್ರ ಮುಖಾಂತರ ಹೋಗುತ್ತೆ. ಸೊ ಸ್ಟೇಜ್ 1 ಮತ್ತು ಸ್ಟೇಜ್ 2A ಈ ಎರಡೂ ಸ್ಟೇಜಲ್ಲಿ ಪೇಷಂಟ್ಗೆ ಮೇನ್ಲಿ ಪೇಯ್ನ್ ಇರುತ್ತೆ, ಉದ್ದ ಹೆಚ್ಚು ಕಮ್ಮಿ ಇರೋದಿಲ್ಲ ಕಾಲಲ್ಲಿ. ಈ ಸ್ಟೇಜಸ್ಸಲ್ಲಿ ದ ಮೋಸ್ಟ್ ಕಾಮನ್ ಮೆಥಡ್ ವಿ ಟ್ರೀಟ್ ಇಸ್ ಸರ್ಜಿಕಲಿ ಟ್ರೀಟ್ ಮಾಡಬೇಕು ಅಂತಂದರೆ ಕೋರ್ ಡಿಕಂಪ್ರೆಷನ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಒಳಗಡೆ ಹಿಪ್ ಬಾಲ್ ಒಳಗಡೆ ಇರೋ ಏನು ಪ್ರೆಷರ್ ಏನಿರುತ್ತಲ್ಲ, ಆ ಪ್ರೆಷರ್ನ ಡಿಕಂಪ್ರೆಸ್ ಮಾಡೋಕ್ಕೋಸ್ಕರ ಸೈಡಿಂದ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಒಳಗಡೆ ಇರೋ ಪ್ರೆಷರ್ ಬಿಲ್ಡಪ್ ಆಗಿರೋದು ಕಡಿಮೆ ಆಗುತ್ತೆ, ರಕ್ತ ಸಂಚಲನ ಹೆಚ್ಚಾಗುತ್ತೆ, ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಇದಲ್ಲದೆ ಸ್ಟೇಜ್ 1, ಸ್ಟೇಜ್ 2A ಕಂಡೀಷನ್ಗಳಲ್ಲಿ ದೇರ್ ಆರ್ ಮೆನಿ ಅದರ್ ಮೆಡಿಸಿನ್ಸ್ ವಿಚ್ ವರ್ಕ್. ಕೋರ್ ಡಿಕಂಪ್ರೆಷನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಯಿತು. ಅದಲ್ಲದೆ ದೇರ್ ಆರ್ ಮೆನಿ ಮೆಡಿಕೇಶನ್ಸ್ ಆಲ್ಸೋ ವಿಚ್ ವಿ ಗಿವ್. ಮೋಸ್ಟ್ ಕಾಮನ್ಲಿ ಅಲ್ನೋನೇಟ್ ಅಂತ ಮೆಡಿಸಿನ್ ಕೊಡ್ತೀವಿ, ವಿಚ್ ಇಸ್ ಅ ವೀಕ್ಲಿ ಮೆಡಿಸಿನ್ used in conservative management of avascular necrosis. ಮೂರನೇದೇನಪ್ಪ ಅಂತಂದರೆ, ಈ ಕೋರ್ ಡಿಕಂಪ್ರೆಷನ್ ಮಾಡೋದ್ರ ಜೊತೆಗೆ ಸೆಲ್ ಗ್ರೋತ್ ಫ್ಯಾಕ್ಟರ್ಸನ್ನು ಆ್ಯಡ್ ಮಾಡೋದು. ದೇರ್ ಆರ್ ಮೆನಿ ಥಿಂಗ್ಸ್ ಅವೈಲೇಬಲ್. ಫಸ್ಟ್ ಥಿಂಗ್ ಇಸ್ PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಎರಡನೇದು APC, ಇಟ್ ಈಸ್ ಆಟೋಲೋಗಸ್ ಪ್ಲಾಸ್ಮಾ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಅದಲ್ಲದೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ BMAC, ಬೋನ್ ಮ್ಯಾರೋ ಆಸ್ಪಿರೇಟ್ ಆ್ಯಂಡ್ ಕಾನ್ಸಂಟ್ರೇಟ್ ಅಂತ. ಈ ಎಲ್ಲ ಏನಂತಾರೆ ಅಂಶಗಳನ್ನು ಇಂಜೆಕ್ಟ್ ಮಾಡ್ಬೋದು. ಕೋರ್ ಡಿಕಂಪ್ರೆಷನ್ ಯಾವಾಗ ಈ ರಂಧ್ರ ಕೊರಿತೀವಲ್ಲ, ಇದರೊಳಗಡೆ ನಿಮ್ಮ ರಕ್ತ ಕಣಗಳಲ್ಲೇ ಯಾವುದು ಸ್ಟಿಮ್ಯುಲೇಟ್ ಮಾಡುತ್ತೆ ಬೋನ್ ಗ್ರೋತನ್ನು, ಆ ಕಣಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡ್ಬೋದು. ಇದಲ್ಲದೆ ಮೋಸ್ಟ್ ರೀಸೆಂಟಾಗಿ ಬಂದಿರೋ ಥೆರಪಿ ಏನಪ್ಪ ಅಂತಂದರೆ ಸ್ಟೆಮ್ ಸೆಲ್ ಥೆರಪಿ. ಅದು ಅಷ್ಟೇ, ನಿಮ್ಮ ರಕ್ತ ಕಣಗಳಿಂದನೇ ತಗೊಂಡು ಸ್ಟೆಮ್ ಸೆಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡೋದು. ದೀಸ್ ಆರ್ ಆಲ್ ಸಪೋಸ್ ಟು ಹೆಲ್ಪ್ ಎವಾಸ್ಕ್ಯುಲರ್ ನೆಕ್ರೋಸಿಸನ್ನು ಬ್ಯಾಕ್ ಸ್ಟೇಜ್ ಮಾಡೋಕ್ಕೆ. ಸ್ಟೇಜ್ 2 ಅಲ್ಲಿತ್ತು ಅಂತಂದರೆ ಅದನ್ನು ಸ್ಟೇಜ್ 1ಗೆ ತರೋಕ್ಕೆ, ನಾರ್ಮಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಜಾಯಿಂಟ್ ಪ್ರಿಸರ್ವೇಷನ್, ನಿಮ್ಗೆ ಆಗ್ತಿರೋ ಜಾಯಿಂಟ್ ಡ್ಯಾಮೇಜನ್ನು ತಪ್ಪಿಸ್ಬಿಟ್ಟು ನಿಮ್ಮ ನೇಟಿವ್ ನ್ಯಾಚುರಲ್ ಹಿಪ್ ಜಾಯಿಂಟ್ ಏನಿರುತ್ತೆ
ಅದನ್ನ ಕೊಡೋದ್ರಲ್ಲಿ ಸಹಾಯ ಮಾಡ್ತವೆ. ಈಗ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಯಾವಾಗ ಸ್ಟೇಜ್ 2A ಪಾರ್ ಮಾಡುತ್ತೆ, ಸ್ಟೇಜ್ 2B, ಸ್ಟೇಜ್ 3, ಸ್ಟೇಜ್ 4, ಈ ಎಲ್ಲ ಸ್ಟೇಜ್ಗಳಲ್ಲಿ ಟ್ರೀಟ್ಮೆಂಟ್ ವಿಲ್ ಬಿ ಅಗೈನ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್. ಈ ಕಂಡೀಷನ್ ಅಲ್ಲಿ ಕೋರ್ ಡಿಕಂಪ್ರೆಷನ್ ಅನ್ನೋದು ಮಾಡಿದ್ರೆ ಸ್ಟೇಜ್ 3 ಅಲ್ಲಿ ಕೊಲ್ಯಾಪ್ಸ್ ಆಗಿರುತ್ತೆ. ನಿಮ್ಮ ಹಿಪ್ ಬಾಲ್ ಏನಿರುತ್ತೆ ಅದು ಆಲ್ರೆಡಿ ಕೊಲ್ಯಾಪ್ಸ್ ಆಗಿರುತ್ತೆ. ಇದರಲ್ಲಿ ನಾವು ಕೋರ್ ಡಿಕಂಪ್ರೆಷನ್ ಮಾಡಿ ರಂಧ್ರ ಕೊರದ್ವಿ ಅಂತಂದ್ರೆ ಇನ್ನು ಆಕ್ಸಿಲರೇಟೆಡ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ. ಇಟ್ ಕಾಸಸ್ ಮೋರ್ ಹಾರ್ಮ್ ದ್ಯಾನ್ ಬೆನಿಫಿಟ್. ಓಕೆ, ಸೊ ಇಂಥ ಸಿಚುವೇಶನ್ಗಳಲ್ಲಿ ದ ಮೇನ್ ಟ್ರೀಟ್ಮೆಂಟ್ ವಿಲ್ ಬಿ ಹಿಪ್ ರಿಪ್ಲೇಸ್ಮೆಂಟ್, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ವೆರಿ ಫೇಮಸ್ ಪ್ರೊಸೀಜರ್ ಫಾರ್ ಮೆನಿ ಆಫ್ ದ ಹಿಪ್ ಪ್ಯಾಥಾಲಜೀಸ್. ಆ್ಯಂಡ್ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದೇನಿದೆ ಇದನ್ನ ಸರ್ಜರಿ ಆಫ್ ದ 20th century ಅಂತ ಕರಿತೀವಿ. ಯಾಕಂತಂದ್ರೆ ಇಟ್ ಹ್ಯಾಸ್ ಸಚ್ ಗುಡ್ ರಿಸಲ್ಟ್ಸ್. ಸೊ ಎಂಡ್ ಸ್ಟೇಜ್ ಯಾವಾಗ ನಿಮ್ಮ ಜಾಯಿಂಟ್, ಹಿಪ್ ಜಾಯಿಂಟ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ, ದೆನ್ ದ ಟ್ರೀಟ್ಮೆಂಟ್ ವಿಲ್ ಬಿ ಹಿಪ್ ರಿಪ್ಲೇಸ್ಮೆಂಟ್. ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾವಾಗೇ ನಿಮ್ಗೆ ಈ ರೀತಿ ತೊಂದರೆ ಆದ್ರೂ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೀಸ್ ಕನ್ಸಲ್ಟ್ ಯುವರ್ ಆರ್ಥೋಪೆಡಿಕ್ ಸರ್ಜನ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.